ಇದು ಸಿದ್ದೇಶ್ವರ ದೇವಾಲಯ ಹಾವೇರಿ. ಉಸುಕು ಕಲ್ಲುಗಳಿಂದ ಕಲ್ಯಾಣ ಚಾಲುಕ್ಯರ ಶೈಲಿಯಲ್ಲಿ ನಿರ್ಮಿಸಲಾಗಿರುವ ಈ ದೇವಾಲಯವು ಕಲ್ಯಾಣ ಚಾಲುಕ್ಯರ 6ನೆಯ ವಿಕ್ರಮಾದಿತ್ಯನ ಕಾಲಾವಧಿಯಲ್ಲಿ ಸಿದ್ದೇಶ್ವರ ದೇವಾಲಯವನ್ನು ಸ್ವಯಂಭೂ ಸಿದ್ದೇಶ್ವರ, ಸಿದ್ಧನಾಥ, ಪುರಸಿದ್ದೇಶ್ವರ, ವಿಷಪ್ರಹರಿ ಎಂಬ ನಾನಾ ಹೆಸರುಗಳಿಂದ ಶಾಸನಗಳಲ್ಲಿ ಉಲ್ಲೇಖಿಸಲಾಗಿದೆ. ತಗ್ಗಾದ ಸ್ಥಳದಲ್ಲಿರುವ ಈ ದೇವಾಲಯವು ತಳವಿನ್ಯಾಸದಲ್ಲಿ ಗರ್ಭಗೃಹ, ಅಂತರಾಳ ಮತ್ತು ವಿಶಾಲವಾದ ಮುಖಮಂಟಪವನ್ನು ಹೊಂದಿದೆ. ದೇವಾಲಯವು ತನ್ನ ವಾಸ್ತು ವೈಶಿಷ್ಟ್ಯದಿಂದಾಗಿ ನೋಡುಗರ ಗಮನ ಸೆಳೆಯುತ್ತದೆ. ಈ ಮಂಟಪವನ್ನು 3 ಕಡೆಗಳಿಂದ ಪ್ರವೇಶಿಸಬಹುದು. ಈ ದೇವಾಲಯವು ಪಶ್ಚಿಮಕ್ಕೆ ಮುಖ ಮಾಡಿರುವುದು ಗಮನೀಯವಾದ ಅಂಶ. ಗರ್ಭಗೃಹದ ಬಾಗಿಲವಾಡ ಚಿತ್ತಾಕರ್ಷಕವಾಗಿದೆ. ಅಂತರಾಳದ ಬಾಗಿಲವಾಡವನ್ನು ಸುಂದರವಾದ ಮಕರ ತೋರಣ ಅಲಂಕರಿಸಿದೆ. ಅಂತರಾಳದ ದೇವಕೋಷ್ಠದಲ್ಲಿ ಪದ್ಮಾಸೀನ ಧ್ಯಾನ ಮುದ್ರಾ ಮೂರ್ತಿ ಇದೆ. ಅಂತರಾಳದಲ್ಲಿ ನಂದಿಯ ಶಿಲ್ಪವಿದ್ದು, ಕಾಳಮುಖ ಶೈವ ಪಂಥಕ್ಕೆ ಸಂಬಂಧಿಸಿದ ಸಿದ್ಧನಾಥ ದೇವರ ಕುಳಿತ ಭಂಗಿಯ ಶಿಲ್ಪವನ್ನು ಇಡಲಾಗಿದೆ. ನವರಂಗದಲ್ಲಿ ಸುಂದರ ಯೋಗ ವಿಷ್ಣು ಶಿಲ್ಪ, ಗಣಪತಿ, ಆದಿಶಕ್ತಿ ಶಿಲ್ಪಗಳಿವೆ. ದೇವಾಲಯದ ಮುಖಮಂಟಪದಲ್ಲಿಯ ಭುವನೇಶ್ವರಿಯಲ್ಲಿ ಅಷ್ಟದಿಕ್ಪಾಲಕರು ಬದಲು ಅಷ್ಟಮಾತೃಕೆಯರನ್ನು ಕಂಡರಿಸಿದ್ದಾರೆ. ಭುವನೇಶ್ವರಿಯನ್ನು 9 ಚೌಕಗಳನ್ನಾಗಿ ವಿಂಗಡಿಸಿ ಮಧ್ಯದ ಚೌಕದಲ್ಲಿ ಶಿವನನ್ನು, ಉಳಿದವುಗಳಲ್ಲಿ ಮಾತೃಕೆಯರನ್ನು ಕೊರೆದಿದ್ದಾರೆ. ಬ್ರಾಹ್ಮಿ, ವೈಷ್ಣವಿ, ಮಾಹೇಶ್ವರಿ, ಕೌಮಾರಿ, ಇಂದ್ರಾಣಿ, ವಾರಾಹಿ, ನರಸಿಂಹಿ ಮತ್ತು ಚಾಮುಂಡ ಇವರೇ ಆ ಅಷ್ಟಮಾತೃಕೆಯರು. ಇಂತಹ ಮಾತೃಕೆಯರನ್ನೊಳಗೊಂಡ ಭುವನೇಶ್ವರಿಯಲ್ಲಿ ಮತ್ತೆಲ್ಲಿಯೂ ಕಂಡುಬಂದಿಲ್ಲ. ಹೀಗಾಗಿ ಈ ಭುವನೇಶ್ವರಿ ಅತಿ ಮಹತ್ವದ್ದಾಗಿದೆ. ಕಕ್ಷಾಸನ ವ್ಯವಸ್ಥೆ ಮತ್ತೆಲ್ಲಿಯೂ ಕಂಡುಬಂದಿಲ್ಲ. ಹೀಗಾಗಿ ಈ ಭುವನೇಶ್ವರಿ ಅತಿ ಮಹತ್ವದ್ದಾಗಿದೆ. ಕಕ್ಷಾಸನ ವ್ಯವಸ್ಥೆ ಹೊಂದಿರುವ ನವರಂಗದಲ್ಲಿ ಸುಂದರ ಕೆತ್ತನೆಯ ಕಂಬಗಳಿವೆ. ನವರಂಗದಲ್ಲಿನ ಮೇಲ್ತೊಲೆಗಳು ಹೊಂದಿರುವ ನವರಂಗದಲ್ಲಿ ಸುಂದರ ಕೆತ್ತನೆಯ ಕಂಬಗಳಿವೆ. ನವರಂಗದಲ್ಲಿನ ಮೇಲ್ತೊಲೆಗಳು ಶಾಸನಗಳನ್ನು ಹೊಂದಿವೆ. ನವರಂಗದಲ್ಲಿ ಗಣಪತಿ, ವಿಷ್ಣು, ಉಮಾಮಹೇಶ್ವರ ಮತ್ತು ಯಜ್ಞೋಪವೀತ ಸೂರ್ಯದೇವರ ವಿಗ್ರಹಗಳನ್ನು ಕೋಷ್ಠದಲ್ಲಿ ಇಡಲಾಗಿದೆ. ವಿಶೇಷವಾಗಿ ಭುವನೇಶ್ವರಿಯಲ್ಲಿ ಅಷ್ಟದಿಕ್ಪಾಲಕರ ಬದಲಿಗೆ ಅಷ್ಟಮಾತೃಕೆಯರನ್ನು ಕೆತ್ತಿರುವುದು ಗಮನಾರ್ಹ ಸಂಗತಿ. ಗರ್ಭಗೃಹದ ಶಿಖರ ದ್ರಾವಿಡ ಶೈಲಿಯಲ್ಲಿದ್ದು ಸುಂದರವಾದ ಚಿಕ್ಕಣಿ ಕೆತ್ತನೆಯನ್ನು ಹೊಂದಿದೆ. ಗರ್ಭಗೃಹದ ಹೊರಭಿತ್ತಿಯಲ್ಲಿ 3 ದೇವಕೋಷ್ಠಗಳಿವೆ. ಹೊರಭಿತ್ತಿಯ ಮೇಲಿರುವ ನಾಗ, ನಾಗಿನಿ, ಸೂರ್ಯ, ಮಹಿಷಾಸುರಮರ್ದಿನಿ, ಶಿವಲಿಂಗವನ್ನು ಪೂಜಿಸುತ್ತಿರುವ ವಿಷ್ಣು ಮತ್ತು ಉಮಾಮಹೇಶ್ವರರ ಶಿಲ್ಪಗಳಿವೆ. ಸುಂದರ ದ್ರಾವಿಡ ಶೈಲಿಯ ಶಿಖರ ಹೊಂದಿರುವ ಗರ್ಭಗೃಹವು ಸುಖನಾಸಿ ಅಥವಾ ಸುಖನಾಸ ಹೊಂದಿದೆ. ಅಲಂಕಾರಿಕವಾದ ಹೊರಭಿತ್ತಿಯ ದೇವಾಲಯದ ಆಕರ್ಷಣೆಯನ್ನು ಮತ್ತಷ್ಟು ಹೆಚ್ಚಿಸಿದೆ. ಸಿದ್ದೇಶ್ವರ ದೇವಾಲಯದ ಎಡಭಾಗದಲ್ಲಿ ನಿರ್ಮಿಸಿರುವ ನರಸಿಂಹನ ದೇವಾಲಯವು ಶಾಸನಗಳಲ್ಲಿ ಇಂದ್ರೇಶ್ವರ ಎಂಬ ಹೆಸರಿನಿಂದ ಉಲ್ಲೇಖಿತವಾಗಿದೆ. ಈ ದೇವಾಲಯವು ಉತ್ತರಾಭಿಮುಖವಾಗಿದೆ. ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಸಾಮಾನ್ಯ ಲಕ್ಷಣಗಳನ್ನು ಹೊಂದಿರುವ ಈ ದೇವಾಲಯವು ತಳವಿನ್ಯಾಸದಲ್ಲಿ ಗರ್ಭಗೃಹ, ಅಂತರಾಳ ಹಾಗೂ ನವರಂಗವನ್ನು ಹೊಂದಿದ್ದು, ಗರ್ಭಗೃಹದಲ್ಲಿ ಉಗ್ರ ನರಸಿಂಹನ ಮೂರ್ತಿ ಇದೆ. ಶಾಸನೋಕ್ತ ಇಂದ್ರೇಶ್ವರ ಗುಡಿ ಇದೇ ಆಗಿದ್ದಿರಬಹುದೆಂದು ವಿದ್ವಾಂಸರು ಅಭಿಪ್ರಾಯಪಡುತ್ತಾರೆ. ಸಿದ್ದೇಶ್ವರ ದೇವಾಲಯಕ್ಕಿಂತ ಎತ್ತರದ ಅಧಿಷ್ಠಾನ ಹೊಂದಿರುವ ನರಸಿಂಹ ದೇವಾಲಯ ನಿರಾಲಂಕಾರವಾಗಿದೆ. ಗರ್ಭಗೃಹದಲ್ಲಿ ಉಗ್ರ ನರಸಿಂಹನ ಎತ್ತರದ ಮೂರ್ತಿ ಶಿಲ್ಪವಿದೆ. ಇದು ಸಿದ್ದೇಶ್ವರ ದೇವಾಲಯ ಹಾವೇರಿ ದೇವಸ್ಥಾನದ ವಿವರಣೆ.